ನ್ಯೂಸ್ ಅವರಿಗೆ ಮತ್ತೆ ಸ್ವಾಗತ. ನಾನು ಚರ್ಚೆ ಮಾಡ್ತಾ ಇದ್ದೆ ರಮೇಶ್ ಮತ್ತು ಇಬ್ರಾಹಿಂ ಜೊತೆಗೆ. ಈ ಒಂದು ಅಪಘಾತದಿಂದ ಪಾರಾಗಿ ಬಂದಂಥ ರಮೇಶ್ ಹಾಸನ ಜಿಲ್ಲೆಯ ಸರ್ಕಾರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾರೆ. ರಮೇಶ್, ತಮಗೆ ಈ ಕೆರೆ ಮತ್ತು ಬಸ್ಸು ಸದಾ ನೆನಪಲ್ಲಿರುತ್ತೆ ಅನಿಸುತ್ತೆ? ಹೌದು ಸರ್, ಯಾವಾಗ ಇರುತ್ತೆ ಸರ್, ಯಾವಾಗ ಸದಾ ಇರುತ್ತೆ. ಯಾಕಂತಂದ್ರೆ ಬಹಳಷ್ಟು ಜನ ಸದಾ ನೆನಪಲ್ಲಿ ಇರುತ್ತೆ ಸರ್. ಯಾಕಂತಂದ್ರೆ ಒಂದು ಚಾಲಕರಾಗಿದ್ರೆ ತಾವು ಕೂಡ ಒಂದು ಪ್ರಶ್ನೆ ಇದೆ, ಆ ಬಸ್ನ ಚಾಲಕರಿಗೆ ಆ ಸಮಸ್ಯೆ ಗೊತ್ತಾಗ್ಲಿಲ್ಲ, ನೀವು ತಾವು ಹೇಳ್ತಾ ಒಂದು ಆಕ್ಸಿಡೆಂಟ್ ಆಗಿದೆ ಅಂತೇಳಿ ಆ ಸ್ಟೇರಿಂಗ್ ಲಿಂಕ್ ಕಟ್ ಆಗಿದೆ. ಸೊ ಸ್ಟೇರಿಂಗ್ ಲಿಂಕ್ ಕಟ್ ಆದ ತಕ್ಷಣ ಬಸ್ಸು ಅದು ಆಯ ತಪ್ಪುತ್ತಾ ಅಂತ, ಬ್ಯಾಲೆನ್ಸ್ ತಪ್ಪೋಗುತ್ತಾ ಅಂತ? ಸರ್, ಅದನ್ನು ಆಯ ತಪ್ಪುತ್ತೆ, ಆದರೆ ಅದೇ ಆಗಿದೆ ಅಂತೇಳಿ ಯಾರು ಹೇಳಿಕ್ಕೆ ಬರೋದಿಲ್ಲ. ಆ ಚಾಲಕರಿಗೆ ಮಾತ್ರ ಗೊತ್ತೇ ವಿನಃ ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಗಾಡಿಯಲ್ಲಿ ಕೂತಿರೋರು ಯಾರಿಗೂ ಸಹ ಗೊತ್ತಾಗೋದಿಲ್ಲ. ಆ ಚಾಲಕರಿಗೆ ಮಾತ್ರ ಆ ಕ್ಷಣದಲ್ಲಿ ಗೊತ್ತಾಗುತ್ತೆ ಅಷ್ಟೇ. ಈಗ ಆ ಚಾಲಕರು ಕೂಡ ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ. ಒಂದು ಬಾಲಕಿಯನ್ನು ಕೂಡ ಆ ಒಂದು ಅಪಘಾತದಲ್ಲಿ ಸಿಲುಕಾಕೊಂಡಂತ ಒಂದು ಬಾಲಕಿಯನ್ನು ಕೂಡ ರಕ್ಷಣೆ ಮಾಡಿದ್ದಾರೆ. ಅವರು ಕೂಡ ಶರಣಾಗಿದ್ದಾರೆ. ಒಂದು ವೇಳೆ ಆ ಚಾಲಕ ಏನು ಈ ಅಪಘಾತದಿಂದ ಪಾರಾಗುವಂತ ಅವಕಾಶ ಇತ್ತ ಅಂತ ತಮ್ಮ ಪ್ರಕಾರ? ತಾವೊಬ್ಬ ಡ್ರೈವರ್ ಆಗಿದ್ರಿ. ಹೌದು ಸರ್, ಅದು ಆ ಕ್ಷಣದಲ್ಲಿ ಯಾರು ಏನು ಮಾಡಬೇಕು ಅಂತ ಅವ್ರಿಗೆ ಆಸೆ ಇರುತ್ತೆ, ಅದೇನು ಮಾಡೋಕ್ಕಾಗಲ್ಲ ಸರ್. ಆಗ ಅಂದ್ರೆ ಮಾಡೋಕ್ಕಾಗೋದಿಲ್ಲ, ಆ ಕ್ಷಣದಲ್ಲಿ ಮಾಡೋಕ್ಕಾಗಲ್ಲ, ಭಯ ಬಿದ್ದಿರ್ತೀವಿ. ಖಂಡಿತ. ಅದ್ರ ಒಂದು ಆ ಅಪಘಾತ ಅನ್ನುವಂಥದ್ದು ಅದು ಆಗಿರ್ತಕ್ಕಂಥದ್ದ ಅಥವಾ ಆ ಒಂದು ಬಸ್ ಏನಿದೆ ಆ ಬಸ್ ಕಂಡೀಷನ್ ಆಗಿಲ್ವಾ ಅಂತ? ಬಸ್ಸು ಕಂಡೀಷನ್ ಆಗಿದೆ ಇಲ್ಲ ಅಂತ ಓಡಿಸುವ ಆಯಾ ಚಾಲಕರಿಗೆ ಮಾತ್ರ ಗೊತ್ತೇ ವಿನಃ ಬೇರೆ ಚಾಲಕರಿಗೆ ಯಾರಿಗೂ ಗೊತ್ತಾಗೋದಿಲ್ಲ. ಯಾಕೆ ಅಂತಂದ್ರೆ ಬಹಳಷ್ಟು ಜನ ಏನು ಹೇಳ್ತಾ ಇದ್ದಾರೆ, ಮಲೆನಾಡಲ್ಲಿ ಇರ್ತಕ್ಕಂಥ ಬಸ್ಗಳಿರ್ಬೋದು, ಗ್ರಾಮೀಣ ಭಾಗದಲ್ಲಿ ಬಸ್ಗಳೇನಿದಾವೆ, ಬೆಂಗಳೂರಲ್ಲಿ ಓಡಿರ್ತವೆ, ಎಷ್ಟು ಕಿಲೋಮೀಟರ್ ಓಡಿರ್ತವೆ, ಇಷ್ಟು ವರ್ಷ ಓಡಿದ ಮೇಲೆ ಅವು ಒಂದು ರೀತಿ ಗ್ರಾಮೀಣ ಭಾಗ ಕಳಿಸ್ತಾರೆ. ಮಲೆನಾಡಲ್ಲಿ ವಿಶೇಷವಾಗಿ ಕಂಡೀಷನ್ ಬಸ್ಗಳು ಬೇಕು. ಮತ್ತೆ ಅಲ್ಲಿ ಬಹಳ ಒಂದು ರೀತಿ ಇಕ್ಕಟ್ಟಿನ ರಸ್ತೆಗಳಿರ್ತವೆ, ಘಾಟ್ ಸೆಕ್ಷನ್ ಇರ್ತದೆ, ಮತ್ತೆ ಯಾವಾಗಲೂ ಕೂಡ ಮಳೆ ಇರ್ತಕ್ಕಂಥದ್ದು. ಸಣ್ಣ ಸಣ್ಣ ರಸ್ತೆಗಳಲ್ಲಿ ಓಡಿಸ್ಬೇಕಾದ್ರೆ ಡ್ರೈವರ್ಗಳು ಕೂಡ ಬಹಳ ಎಕ್ಸ್ಪರ್ಟ್ ಆಗಿರ್ಬೇಕಾಗತ್ತೆ. ಸೊ ಈಗ ಇಬ್ರಾಹಿಂ ಅನ್ನೋಂತ ಹೇಳ್ತಾ ಇದ್ದಾರೆ, ಅಲ್ಲಿ ಬಸ್ಗಳದೇ ಸಮಸ್ಯೆ ಇದೆ, ಎಲ್ಲ ಕೂಡ ಡಕೋಟಾ ಬಸ್ಗಳಿದಾವೆ, ನಾವು ಯಾರೂ ಕೂಡ ಅಲ್ಲಿ ಆರಾಮಾಗಿ ಬಸ್ಸಲ್ಲಿ ಹೋಗಕ್ಕೆ ಆಗೋದಿಲ್ಲ ಅಂತ ಮಾತಿದ್ದಾರೆ ರಮೇಶ್ ಅವರೇ. ಹೌದು ಸರ್, ಅದು ಯಾಕೆಂದ್ರೆ ಇದು ನಮ್ಮ ಸಕಲೇಶ್ವರ ಡಿಪೋದಲ್ಲಿ ಯಾವ ಸರಿಯಾದ ಗಾಡಿಗಳು ಸರಿಯಾಗಿ ರಿಪೇರಿ ಮಾಡೋದಿಲ್ಲ. ಸಾಮಾನುಗಳಿಲ್ಲ ಅಂತಾರೆ, ಆ ಸಾಮಾನು ತರಿಸೋದಿಲ್ಲ, ಗಾಡಿ ಹೋಗಲೇಬೇಕು. ಸೊ ರಮೇಶ್ ಚಾಲಕನೇ ಹೊಣೆಯಾಗಿರ್ತಾರೆ, ಚಾಲಕನೇ ಏಟ್ ತಿನ್ಬೇಕು, ಇವೆಲ್ಲ ಮಾಡಬೇಕು. ಅಂದ್ರೆ ಮೇಲಾಧಿಕಾರಿಗಳು ಈ ಬಸ್ಗಳ ನಿರ್ವಹಣೆಯಲ್ಲಿ ಅಥವಾ ಒಳ್ಳೆ ಬಸ್ಗಳನ್ನು ಕೊಡೋದರಲ್ಲಿ ವಿಫಲರಾಗಿದ್ದಾರೆ. ಮೇಲಾಧಿಕಾರಿಗಳ ಚಿತ್ರಹಿಂಸೆ ಕೂಡ ಇದೆ. ಚಾಲಕರು ಕೂಡ ಹಗಲು ರಾತ್ರಿ ಕೆಲಸ ಮಾಡ್ತಾರೆ, ರಜೆಗಳು ಕೊಡೋದಿಲ್ಲ ಅನ್ನೋ ಮಾತಿದೆ. ಅದು ಸತ್ಯ, 100% ಸತ್ಯ ಸರ್. ಅದು ಪೇಪರ್ ಎಲ್ಲ ಬಂದಿದೆ. ನಾಳೆನೆ ನೀವು ಸಕಲೇಶ್ವರ ಡಿಪೋಗೆ ಬಂದು ಯಾವ ವಾಹನಗಳು ಎಷ್ಟು ಸರಿ ಇಲ್ಲ, ಎಷ್ಟು ಸರಿ ಇದ್ದಿಲ್ಲ ಅದನ್ನ ನಾವು ಚಾಲಕರೇ ಓಡಿಸಿ ನಿಮಗೆ ತೋರಿಸ್ತೀವಿ. ಅಥವಾ ನಿಮಗೆ ಅನುಮಾನ ಇದ್ರೆ ಬ್ರೇಕ್ ಇನ್ಸ್ಪೆಕ್ಟರ್ RTO ಕರೆದು ಆ ವಾಹನಗಳನ್ನ ಓಡಿಸಿ ನೋಡ್ಬೇಕು, ಲೋಕಲ್ ಓಡಿಸಿ ನೋಡ್ಬೇಕು. ಬರೀ 10 ಮೀಟರ್ ಬ್ರೇಕ್ ಇನ್ಸ್ಪೆಕ್ಟರ್ RTO ಗಾಡಿಗಳನ್ನ ಓಡಿಸಿ ನೋಡ್ಲಿ, ಅವ್ರಿಗೆ ಹಕ್ಕಿದೆ, ರೋಡ್ ಟ್ರಾನ್ಸ್ಪೋರ್ಟ್ ಆಫೀಸರ್ಗೆ ಅಧಿಕಾರ ಇದೆ. ಅವರ ಗಾಡಿಗಳು 10 ಕಿಲೋಮೀಟರ್ ಓಡಿಸಿ ಆ ಡಿಪೋದಲ್ಲಿ ಎಷ್ಟು ಗಾಡಿ ಸರಿ ಇದೆ ಸರಿ ಇರೋದಕ್ಕೆ ಅವರು ಪ್ರತ್ಯಕ್ಷ ನಿಮಗೆ ಹೇಳ್ತಾರೆ ಸರ್. ಯಾಕಂದ್ರೆ ಸತ್ಯ ಅಲ್ಲ ರಮೇಶ್ ಅವ್ರು, ನನಗೂ ಕೂಡ ಕೆಲವು ಡ್ರೈವರ್ಗಳು ಕೂಡ ಮಾತಾಡಿದ್ದಾರೆ. ಅನೇಕ ಉತ್ತರ ಕರ್ನಾಟಕದ ಡ್ರೈವರ್ಗಳು ಹೇಳಿದ್ದಾರೆ, ಅಲ್ಲಿ ಒಂದೇ ಒಂದು ಒಳ್ಳೆ ಬಸ್ಗಳಿಲ್ಲ, ಕಂಡೀಷನ್ ಬಸ್ಗಳಿಲ್ಲ. ಆ ರಸ್ತೆಗಳಲ್ಲಿ ನಾವು ಟರ್ನಲ್ಲಿ ತಿರುವನ್ನು ತಗೋಬೇಕಾದ್ರೆ ಒಳ್ಳೆ ಬಸ್ಗಳಿದ್ರೆ ನಮಗೆ ಅಲ್ಲಿ ಆಗುತ್ತೆ, ಭಯ ಇರುತ್ತೆ ನಮ್ಗೆ. ಬೆಳಿಗ್ಗೆ ಸಂಜೆವರು ಕೂಡ ನಾವು ಮನೆಗೆ ವಾಪಸ್ ಬರ್ತೀವ ಅನ್ನುವಂಥ ಗ್ಯಾರಂಟಿ ಇರೋದಿಲ್ಲ ಅನ್ನೋಂಥ ಮಾತುಗಳು ಕೂಡ ಚಾಲಕರು ಹೇಳ್ತಾ ಇದ್ದಾರೆ. ತಾವು ಹೇಳ್ತಾ ಇರೋದು ನಿಜ ಕೂಡ. ಮತ್ತೆ ಇದನ್ನ ಯಾಕೆ ಮೇಲಾಧಿಕಾರಿಗಳು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ? ಸಾಮಾನ್ಯ ಜನ ಅಮಾಯಕರ ಪ್ರಾಣಕ್ಕೆ ಕಾರಣ ಆಗ್ತಾ ಇದಾರಲ್ಲ, ಕಾರಣ ಆಗ್ತದೆ. ಅವ್ರ ದೌರ್ಜನ್ಯ ಅಷ್ಟೇ ಸರ್. ಅದು ಅವ್ರ ದೌರ್ಜನ್ಯ ಮಾರು ಮಡಿ, ಇಲ್ಲ ನೀ ಸಾಯಿ ಕೆಲಸ ಬಿಟ್ಟು ಹೋಗು, ಅಷ್ಟೇ ಅವ್ರಿಗೆ ಬೇಕಾರದು. ಮಾತು ಎತ್ತಿದ್ರೆ ಕೆಲಸ ಬಿಟ್ಟು ಹೋಗಯ್ಯ, ನೀ ಆಗಲ್ಲ, ಕೆಲಸ ಬಿಟ್ಟು ಹೋಗು, ಇಷ್ಟೇ ಅವ್ರ ದೃಷ್ಟಿ. ಬನ್ನಿ ಬೇಕಾದ್ರೆ ಅವ್ರ ಸತ್ಯಾಂಶ ಏನು ಅಂತ ಇದೇ ನೀವು ನ್ಯೂಸ್ನವ್ರು ಬಂದು RTO ಬ್ರೇಕ್ ಇನ್ಸ್ಪೆಕ್ಟರ್ ಆಟೋ ಕರ್ಕೊಂಡ್ಬಂದು ಪ್ರತಿಯೊಂದು ವಾಹನ ಚೆಕ್ ಮಾಡಿದಾಗ ಆ ರಸ್ತೆಗಳು ತಕ್ಕಂತ ಬಸ್ ಕಂಡೀಷನ್ ಇದೆಯಾ ಇಲ್ವಾ ಅಂತ ಹೇಳಿ ನೀವು ನೋಡಿ ಸರ್. ಅದನ್ನ ಪ್ರತಿಯೊಬ್ಬರು ನೋಡಿದಾಗಲೇ ಪ್ರಜಾಪ್ರಭುತ್ವದಲ್ಲಿ ಪ್ರಯಾಣಿಕರ ಪ್ರಾಣ ತೆಗಿತಾರ್ರಿ ಇವರು. ಅಲ್ಲ ಖಂಡಿತ. ಯಾಕಂತಂದ್ರೆ 56ರಿಂದ 60 ಜನ ಆ ಬಸ್ಸಲ್ಲಿ ಪ್ರಯಾಣ ಮಾಡಬೇಕಾಗುತ್ತೆ. 60-80 ಜನ ಪ್ರಯಾಣ ಮಾಡ್ತಾ ಇದ್ದಾರೆ ಅಂದ್ರೆ ಓವರ್ಲೋಡ್ ಆಗಿದೆ ಬಸ್. ಒಂದು ಬಸ್ ಕಂಡೀಷನ್ ಅಲ್ಲಿ ಇಲ್ಲ. ಮತ್ತೆ ಅಧಿಕಾರಿಗಳ ದೌರ್ಜನ್ಯ ಇದೆ. ಅಧಿಕಾರಿಗಳು ಮನುಷ್ಯರ ತರನೇ ಬಿಹೇವ್ ಮಾಡೋದು KSRTC. ಯಾಕಂದ್ರೆ ನನಗೂ ಕೂಡ ಗೊತ್ತು ಯಾವ ರೀತಿ ಏನು ಚಾಲಕರು ನಿರ್ವಾಹಕರನ್ನ ಒಂದು ರೀತಿ ಪ್ರಾಣಿಗಳ ರೀತಿ ನೋಡ್ಕೊಳ್ತಾರೆ. ಯಾಕಂತಂದ್ರೆ
ಅವ್ರಿಗೆ ಬರಬೇಕಾಗಿರ್ತಕ್ಕಂಥದ್ದು ಆದಾಯ, ಇವನು ರಾತ್ರಿ ಡ್ಯೂಟಿ ಮಾಡಿದಾನ, ಬೆಳಿಗ್ಗೆ ಎದ್ದು ಬಂದಿದ್ದಾನ, ಇವನು 800 ಕಿಲೋಮೀಟರ್ ಡ್ರೈವಿಂಗ್ ಮಾಡಿದಾನ, ಇವನು ಪರಿಸ್ಥಿತಿ ಏನು, ಇನ್ನು ಆರೋಗ್ಯ ಸರಿ ಇದೆಯಾ, ನಿದ್ದೆ ಮಾಡಿದಾನ, ಇದ್ಯಾವುದ್ರನ್ನು ಕೂಡ KSRTC ಅಧಿಕಾರಿಗಳು ನೋಡಲ್ಲ, ಅಮಾನ್ಯವಾಗಿ ವರ್ತಿಸ್ತಾರೆ. ಸರ್ ಇದನ್ನ ಅವ್ರು ಕೇಳೋದೇ ಇಲ್ಲ. ಈಗ ಈ ಇಲಾಖೆ 14 ಗಂಟೆ ಕೆಲಸ, ಈ 14 ಗಂಟೆ ಕೆಲಸ ಯಾರು ಬೇಕಾದ್ರೂ ಪ್ರಯಾಣಿಕರು ಕೂತು ನೋಡ್ತಾರಲ್ಲ, ಅದನ್ನ ನೋಡ್ಲಿ. ಅವರದನ್ನ ಬೆಳಿಗ್ಗೆ 6 ಗಂಟೆ ಬಿಟ್ರೆ ಸಂಜೆ 6 ಗಂಟೆ ಬರಬೇಕು. ಅದಕ್ಕೆ 1 ಗಂಟೆ 1.5 ಗಂಟೆ ಓಟಿ ಕೊಡ್ತಾರೆ, ಬಾಕಿ ಕೇಳಂಗಿಲ್ಲ. ಕೇಳಿದ್ರೆ ನಾಳೆ ರೂಟ್ ಚೇಂಜು, ಬೇರೆ ಕಡೆ ಟ್ರಾನ್ಸ್ಫರ್, ಇಷ್ಟೇ ಇವ್ರ ಕೆಲಸ. ಮತ್ತೆ ಯಾವ್ದು ಆಕ್ಸಿಡೆಂಟ್ ಆಯ್ತದ ಡಿಸ್ಮಿಸ್ ಮಾಡು, ಇಷ್ಟೇ ಅವ್ರ ಕೆಲಸ. ವಜಾ ಮಾಡು, ಇಷ್ಟೇ ಅವ್ರ ಕೆಲಸ. ಅಂದ್ರೆ KSRTC ಅಧಿಕಾರಿಗಳು ಅವ್ರು ಮನುಷ್ಯರ ತರ ಬಿಹೇವ್ ಮಾಡ್ತಾ ಇಲ್ಲ KSRTC ಅಧಿಕಾರಿಗಳು. KSRTC ಅಧಿಕಾರಿಗಳು ಯಾರೋ ಕೆಲವರು ಅಂತವ್ರನ್ನ ಹುಡುಕೋದು 100ಕ್ಕೆ 10 ಜನ ಒಳ್ಳೆಯವ್ರು ಹುಡುಕ್ಬಹುದು. 10 ಜನ ಇದ್ದಾರೆ ಒಳ್ಳೆಯವರು, ತುಂಬಾ ಒಳ್ಳೆಯವರು ಇದ್ದಾರೆ 10 ಜನ. ಇನ್ನು ಬಾಕಿಯವರು ರಾಕ್ಷಸರು. ರಮೇಶ್ ಅವರು, ನಿಮ್ಮ ನೋವು ಅರ್ಥ ಆಗುತ್ತೆ. ತಾವು ನಮ್ಮ ಜೊತೆ ಇಷ್ಟೊತ್ತು ಚರ್ಚೆ ಭಾಗಿಯಾಗಿದೆ. ಯಾಕಂದ್ರೆ KSRTC ಅಧಿಕಾರಿಗಳು ಒಂದಷ್ಟು ಜನ ಚೆನ್ನಾಗಿದ್ದಾರೆ, ಒಳ್ಳೆಯವರಿದ್ದಾರೆ. ಆದರೆ ಬಹಳಷ್ಟು ಜನ ಒಂದು ರೀತಿ ಕಾರ್ಮಿಕರ ರಕ್ತ ಇರುವಂಥ ಅಧಿಕಾರಿಗಳೇ KSRTC BMTC ತುಂಬಿಕೊಂಡಿದ್ದಾರೆ. ರಮೇಶ್ ಅವರು ಕೂಡ ಅದನ್ನು ಹೇಳ್ತಾ ಇದ್ದಾರೆ. ಒಬ್ಬ ಚಾಲಕರಾಗಿ ತಮ್ಮ ಅನುಭವನ ಹೇಳ್ತಾ ಇದ್ದಾರೆ. ಇವತ್ತು ಅಪಘಾತಕ್ಕೀಡಾದಂಥ ಚಾಲಕನ ಪರಿಸ್ಥಿತಿಯನ್ನು ಕೂಡ ಅವರು ವಿವರಿಸ್ತಾ ಇದ್ದಾರೆ. ನಾನು ಒಬ್ಬ ಚಾಲಕನಾಗಿ ನನ್ನ ಪರಿಸ್ಥಿತಿಯನ್ನು ಹೇಳ್ತಾ ಇದ್ದೇನೆ ಅನ್ನೋಂಥದ್ದು. ಖಂಡಿತವಾಗಿ ಕೂಡ ಸಕಲೇಶಪುರದಲ್ಲಿ ಈ ರೀತಿಯ ಅನ್ಕಂಡೀಷನ್ ಇರ್ತಕ್ಕಂಥ ಬಸ್ಗಳು, ಒಂದು ರೀತಿ ಸುಸ್ಥಿರವಾಗಿ ಇಲ್ಲದೆ ಇರತಕ್ಕಂಥ ಬಸ್ಗಳನ್ನ ಹಾಕಿದ್ದಾರೆ. ಈ ಭಾಗದಲ್ಲಿ ಕಂಡೀಷನ್ ಇರ್ತಕ್ಕಂಥ ಬಸ್ಗಳು ಬೇಕು ಮತ್ತು ಹೆಚ್ಚಿನ ಪ್ರಮಾಣದ ಬಸ್ಗಳು ಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಕೂಡ ರಮೇಶ್ ಇಟ್ಟಿದ್ದಾರೆ. ಸೊ ನಾನು ಮತ್ತೆ ಇಬ್ರಾಹಿಮನ್ನು ಸಂಪರ್ಕ ಮಾಡ್ತೀನಿ. ಇಬ್ರಾಹಿಂ, ಇವತ್ತು ಈ ಬಸ್ಸಲ್ಲಿ ಒಂದು ರೀತಿ ಅದು ಬಾಂಧವ್ಯ ಇರುತ್ತೆ. ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ, ಆ ಬಸ್ಸಲ್ಲೇ ಬೆಳಿಗ್ಗೆ ಇಷ್ಟೊತ್ತಿಗೆ ಹೋಗಲೇಬೇಕು, ಕಾಲೇಜ್ಗೆ ಹೋಗುವಂಥವ್ರು, ಪ್ರಯಾಣಿಕರು ಹೋಗುವಂಥವ್ರು, ದಿನನಿತ್ಯ ಆ ಬಸ್ಸಲ್ಲಿ ಓಡಾಡುವಂಥವ್ರು, ಒಂದು ರೀತಿಯ ಸಂಬಂಧ ಕೂಡ ಎಲ್ಲೋ ಒಂದು ಕಡೆ ಈ ಬಸ್ಸು ಅಪಘಾತಕ್ಕೀಡಾಗುವ ಮೂಲಕ, ಕೆರೆಯಲ್ಲಿ ಬೀಳೋ ಮೂಲಕ ಭಾಳಷ್ಟು ಜನರಿಗೆ ಒಂದು ರೀತಿ ಘಾಸಿಯಾಗಿದೆ. ಭಾಳಷ್ಟು ಜನ ಇದನ್ನು ಮರೆಯೋದಿಲ್ಲ. ಇಬ್ರಾಹಿಂ, ಹೌದು ಸರ್, ಇದೇ ನಮ್ಮ ಇದರಲ್ಲಿ ಮರೆಯೋಕ್ಕಾಗೋಂಥ ಘಟನೆ ಆಗಿದೆ. ಆದ್ದರಿಂದ ನಾವು ಡೈಲಿ ಕಾಲೇಜ್ ಬರಬೇಕಾದ್ರೆ ಸರಿಯಾದ ಬಸ್ ಇಲ್ಲ. ಆದ್ದರಿಂದ ಈ ಥರ ಘಟನೆಗಳು ಆಗ್ತಾಯಿದ್ದಾವೆ. ಅದು ಅಲ್ಲದೆ ಬೇಲೂರಿಂದ ಕಾಲೇಜ್ ಹೋಗೋಕೆ 3 ಕಿಲೋಮೀಟ್ರ್ ಇದೆ. ಅಲ್ಲಿ ಬಸ್ ಕೂಡ ಸರಿಯಾಗಿ ನಿಲ್ಲಿಸಲ್ಲ. ಮತ್ತೆ ಬಸ್ ಬಿಟ್ಟರೆ ಮತ್ತೆ ವಾಪಸ್ ಬರೋಕ್ಕೆ ಆಟೋದಲ್ಲಿ ಬರಬೇಕು ದುಡ್ಡು ಕೊಟ್ಟು. ಅಂದರೆ ಇಬ್ರಾಹಿಂ, ತಾವು ಹೇಳ್ತಾ ಇದ್ರಿ ಇಬ್ರಾಹಿಂ, ಒಂದು ನಿಮಿಷ. ಸಕಲೇಶಪುರ ಮತ್ತು ಬೇಲೂರು ಮಧ್ಯೆ ಬಸ್ಗಳ ಕೊರತೆ ಇದೆ, ಬಸ್ಗಳು ಸರಿಯಾಗಿ ಬಿಡ್ತಾ ಇಲ್ಲ. ಅಂದರೆ ಚಿಕ್ಕಮಗಳೂರು ಡಿಪೋ ಬಸ್ಗಳಲ್ಲಿ ತಾವು ಈಗ ಸಂಚಾರ ಮಾಡ್ತಾ ಇರೋದು. ಅಂದರೆ ಈ ಒಂದು ವಿಚಾರ, ಈ ಒಂದು ಬಸ್ನ ಕೊರತೆ ಮತ್ತು ಈ ಕಂಡೀಷನ್ ಇರತಕ್ಕಂಥ ಬಸ್ಗಳನ್ನು ಬಿಡುಗಡೆ ಮಾಡಬೇಕಾದ್ರೆ ಅಧಿಕಾರಿಗಳಿಗೆ ಈ ಒಂದು ವಿಚಾರ ಗೊತ್ತಿಲ್ವಾ? ಸರ್, ಗೊತ್ತಿರಬಹುದು. ಆದ್ರೂ ಅವರು ಬಿಡ್ತೇ ಇಲ್ಲ. ಬಿಡ್ತಾರೆ. ಆ ಕಡೆಯಿಂದ ಸಕಲೇಶಪುರ ಕಡೆಯಿಂದ ಬಸ್ ಬರುತ್ತೆ, ಬಂದು ಬೇಲೂರಲ್ಲಿ ಸೈಡಿಗೆ ಹಾಕ್ತಾರೆ. ಕೇಳಿದರೆ ಚಿಕ್ಕಮಂಗ್ಳೂರು ಗಾಡಿ ಬರುತ್ತಲ್ಲ, ಅದಕ್ಕೆ ಹತ್ತಿ ಅಂತ ಹೇಳ್ತಾರೆ. ಅದಕ್ಕೆ ಅವರು ಈಗ ಹೋಗಲ್ವಾ ಕೇಳಿದರೆ, ಇಲ್ಲ ಚಿಕ್ಕಮಂಗ್ಳೂರು ಗಾಡಿ ಹೋಗ್ಲಿ, ನೆಕ್ಸ್ಟ್ ಬರ್ತೀವಿ ಅಂತ ಹೇಳ್ತಾರೆ. ಚಿಕ್ಕಮಂಗ್ಳೂರು ಗಾಡಿಗೆ ಸಖತ್ ಜನ ಇರ್ತಾರೆ, ಸ್ಟೂಡೆಂಟ್ಗಳಿರ್ತಾರೆ, ಪ್ರಯಾಣಿಕರು ಇರ್ತಾರೆ. ಆದ್ರೂ ಅವರು ಅವರು ಹಸ್ಕೊಳ್ಳೋದಿಲ್ಲ. ಅಷ್ಟು ಜನನ ಸಖತ್ ಜನ ಇರ್ತಾರೆ. ಆದರೂ ಸೀಟ್ ಇರಲ್ಲ, ಮತ್ತು ಸರಿಯಾದ ಸೌಲಭ್ಯ ಕೂಡ ಇರಲ್ಲ ಸಕಲೇಶಪುರ ಡಿಪೋ ಗಾಡಿಗಳಲ್ಲಿ. ಆದ್ದರಿಂದ ಈ ಥರ ಘಟನೆಗಳು ಇನ್ನು ಮುಂದೆ ಆಗಬಹುದು. ಅದನ್ನ ಸರಿ ಮಾಡಿಕೊಳ್ಳಲು ಅವರಿಂದ ಬಸ್ಗಳನ್ನು ಬಿಡಿಸಬೇಕಾಗಿ. ಖಂಡಿತ ಇಬ್ರಾಹಿಂ, ತಾವು ಒಂದು ಒಳ್ಳೆ ಮಾತನ್ನು ಹೇಳಿದರೆ. ಇಂದ್ರಿಯ ಈ ಮುಂದೆ ಇಂಥ ಅಪಾಯಗಳನ್ನು ತಡೆಗಟ್ಟಬೇಕು, ಮತ್ತೆ ಬೇಕಾದಂಥ ಬಸ್ಸಿನ ಸೌಲಭ್ಯಗಳನ್ನು ಕಲ್ಪಿಸಬೇಕು. ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತಾಳಬಾರ್ದು. ಮತ್ತೊಂದು ಈ ದುರಂತಕ್ಕೆ ಅವಕಾಶ ಕಲ್ಪಿಸಿದ ರೀತಿಯಲ್ಲಿ KSRTC ಅಧಿಕಾರಿಗಳು ಬಸ್ಗಳನ್ನು ಬಿಡಬೇಕು, ಒಂದು ರೀತಿ ಕಂಡೀಷನ್ ಇರ್ತಕ್ಕಂಥ ಬಸ್ಗಳನ್ನು ಬಿಡಬೇಕು, ಅಮಾಯಕರ ಪ್ರಾಣವನ್ನು ತೆಗಿಬಾರ್ದು ಅನ್ನುವಂಥ ಒಂದು ತಾವು ಮನವಿಯನ್ನು ಕೂಡ ಮಾಡಿದರೆ. ಹಾಗೆ ಚಾಲಕರಾಗಿಂತ ರಮೇಶ್ ಕೂಡ ಅದನ್ನು ಹೇಳಿದ್ರು. ಅಧಿಕಾರಿಗಳು ಒಂದು ರೀತಿ ರಾಕ್ಷಸರಾಗಿದ್ದಾರೆ, ಅದರಿಂದ ಹೊರಗೆ ಬರಬೇಕು ಅನ್ನೋಂಥ ಮಾತನ್ನು ಹೇಳಿದರೆ. ನಾನು ಮತ್ತಷ್ಟು ಸುದ್ದಿಗಳನ್ನು ಕೊಡ್ತೀನಿ, ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.